ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ ಪೋಸ್ಟ್ ಮ್ಯಾಟ್ರಿಕ್ ಹಾಸ್ಟೆಲ್ 2024-25ನೇ ಸಾಲಿನ BCM ಹಾಸ್ಟೆಲ್ಸ್ಗಳಿಗೆ ಯಾವ ರೀತಿ ಅಪ್ಲೈ ಮಾಡಬೇಕು, ಯಾರೆಲ್ಲ ಎಲಿಜಿಬಲ್ ಇದ್ದಾರೆ, ಯಾವ್ಯಾವ ಕೋರ್ಸ್ ಸ್ಟೂಡೆಂಟ್ಸ್ ಅಪ್ಲೈ ಮಾಡಬೇಕು, ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಅಪ್ಲೈ ಮಾಡೋದಕ್ಕೆ ಆಗುತ್ತಾ ಇಲ್ವಾ, ಇದಕ್ಕಿರುವಂತಹ ವೆಬ್ಸೈಟ್ ಯಾವುದು, ಎಲಿಜಿಬಿಲಿಟಿ ಏನು, ಇನ್ನೂ ಸಹ ಸಾಕಷ್ಟು ಡೀಟೇಲ್ಡ್ ಅಪ್ಡೇಟ್ಸ್ ಅನ್ನ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಅಂಡ್ ಹಾಗೇನು ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಅಂಡ್ ಹಾಗೇನು ಸಹ ಮರಿದೆ ಒಂದೇ ಒಂದು ಲೈಕ್ ಅನ್ನ ಮಾಡಿ. ಓಕೆನಾ. ಮೊದಲಿಗೆ ಪೋಸ್ಟ್ ಮ್ಯಾಟ್ರಿಕ್ BCM ಹಾಸ್ಟೆಲ್ಸ್ ಅಂದ್ರೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅಂತ ಈ ಒಂದು ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಲ್ಲಿ. ಓಕೆನಾ. ಈ ಒಂದು BCM ಹಾಸ್ಟೆಲ್ಸ್ 2024-25ನೇ ಸಾಲಿನ BCM ಗೆ ಏನೊಂದು ಆನ್ಲೈನ್ ಅಪ್ಲಿಕೇಶನ್ಸ್ ಆದ್ರೆ ಪ್ರತಿ ವರ್ಷ ಓಪನ್ ಆಗುತ್ತೆ. ಅದೇ ರೀತಿಯಲ್ಲಿ 2024-25ನೇ ಸಾಲಿನ BCM ಹಾಸ್ಟೆಲ್ಸ್ ಗಳಿಗೆ ಅಪ್ಲೈ ಮಾಡೋದಕ್ಕೆ ಈಗಾಗಲೇ ಒಂದು ಆನ್ಲೈನ್ ಅಪ್ಲಿಕೇಶನ್ಸ್ ಆದ್ರೆ ಓಪನ್ ಆಗಿದಾವೆ. ಅದ್ರ ಬಗ್ಗೆ ಡೀಟೇಲ್ಡ್ ಆಗಿ ಒಂದು ನೋಟಿಫಿಕೇಶನ್ ಅನ್ನು ಸಹ ಬಂದಿದೆ. ಮೊದಲಿಗೆ ನೀವು ಈ ಒಂದು ನೋಟಿಫಿಕೇಶನ್ ಅನ್ನ ಸ್ಕ್ರೀನ್ ಮೇಲೆ ಹಾಕ್ತೀನಿ, ನೋಡ್ಕೊಳ್ಳಿ. ಮೊದಲಿಗೆ ನಾವು ಇದ್ರದ್ದು ಲಾಸ್ಟ್ ಡೇಟ್ಸ್ ಅನ್ನ ನೋಡ್ಕೊಳ್ಳೋಣ. ನೋಡಿ, ಹೊಸ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ ಬಂದು 9ನೇ ತಾರೀಕು. ಈ ತಿಂಗಳಲ್ಲಿ 9ನೇ ತಾರೀಕು ಈಗಾಗಲೇ ಸಹ ಸ್ಟಾರ್ಟ್ ಆಗಿದೆ. ಜೊತೆಗೆ ಹೊಸ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದ್ಬಿಟ್ಟು ಮುಂದಿನ ತಿಂಗಳು 4ನೇ ತಾರೀಕಿಗೆ ನಿಮ್ಗೆ ಕ್ಲೋಸ್ ಆಗುತ್ತೆ. ಜೊತೆಗೆ ನೀವು ಹಾಕಿರುವಂತಹ ಅರ್ಜಿಗಳನ್ನ ತಾಲೂಕು ಆಫೀಸರ್ ಕಡೆಯಿಂದ ವೆರಿಫಿಕೇಶನ್ ಅನ್ನ ಮಾಡೋದಕ್ಕೆ ಮುಂದಿನ ತಿಂಗಳು 6ನೇ ತಾರೀಕು ಲಾಸ್ಟ್ ಡೇಟ್ ಆಗಿರುತ್ತೆ. ಜೊತೆಗೆ ಯಾರೆಲ್ಲ ಅಪ್ಲೈ ಮಾಡಿರ್ತಾರ, ಯಾವ ಸ್ಟೂಡೆಂಟ್ಸ್ ಗಳಿಗೆ ಹಾಸ್ಟೆಲ್ಸ್ ಗಳಲ್ಲಿ ಸೀಟ್ ಅಲರ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ಮುಂದಿನ ತಿಂಗಳು 11ನೇ ತಾರೀಕು ಗೊತ್ತಾಗುತ್ತೆ. ಯಾರೆಲ್ಲ ಆಯ್ಕೆ ಆಗಿರ್ತಾರೆ ಹಾಸ್ಟೆಲ್ಸ್ ಗಳಿಗೆ ಅಂತ ಸ್ಟೂಡೆಂಟ್ಸ್ ಹೋಗಿ ವಿತಿನ್ ಮುಂದಿನ ತಿಂಗಳು 17ನೇ ತಾರೀಕು ಒಳಗಡೆ ಹಾಸ್ಟೆಲ್ ಗಳಿಗೆ ಅಡ್ಮಿಷನ್ ಅನ್ನ ತಗೋಬೇಕಾಗುತ್ತೆ. ಓಕೆನಾ. ಇದನ್ನ ನೋಡ್ಕೊಳ್ಳಿ. ಮೊದಲಿಗೆ ಈಗ ಯಾವ ಕೋರ್ಸ್ ನವರು ಅಪ್ಲೈ ಮಾಡಬಹುದು ಅನ್ನೋದನ್ನ ಹೇಳ್ತೀನಿ. ಈ ಒಂದು ಹಾಸ್ಟೆಲ್ಸ್ ಬಿಟ್ಟಿದ ತಕ್ಷಣ BCM ಹಾಸ್ಟೆಲ್ಸ್ ಸಾಕಷ್ಟು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಕನ್ಫ್ಯೂಸ್ ಆಗಿದ್ದಾರೆ. ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಅಂತಂದ್ರೆ ಈ ವರ್ಷ ಯಾರಾದ್ರೂ KCET ಕೌನ್ಸಿಲಿಂಗ್ ಅಂಡ್ ನೀಟ್ ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ ಅಂತ ಸ್ಟೂಡೆಂಟ್ಸ್ ತುಂಬಾ ಕನ್ಫ್ಯೂಸ್ ಆಗಿದ್ದಾರೆ. ಏನ್ ಸರ್, ಇಲ್ಲಿ ನೋಡಿದ್ರೆ ಹಾಸ್ಟೆಲ್ಸ್ ಓಪನ್ ಆಗಿದಾವೆ, ನಮ್ದು ಇನ್ನು ಕೌನ್ಸಿಲಿಂಗ್ ಕಂಪ್ಲೀಟ್ ಆಗಿಲ್ಲ, ನಾವೇನ್ ಸರ್ ಮಾಡೋದು, ನಾವ್ ಯಾವ ರೀತಿ ಅಪ್ಲೈ ಮಾಡೋದು ಅಂತ ಕೇಳ್ತಿದ್ದಾರೆ. ಮೊದಲಿಗೆ ನೋಡಿ, ಈ ಒಂದು ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಕೊಟ್ಟಿರುವಂತಹ ನೋಟಿಫಿಕೇಶನ್ ಬಂದ್ಬಿಟ್ಟು ಕೇವಲ ಜನರಲ್ ಡಿಗ್ರಿ ಕೋರ್ಸಸ್ ನ ಸ್ಟೂಡೆಂಟ್ಸ್ ಮಾತ್ರ ಅಪ್ಲೈ ಮಾಡೋದಕ್ಕೆ ಆಗೋದು. ಜನರಲ್ ಡಿಗ್ರಿ ಕೋರ್ಸಸ್ ಗಳಂತಹ ಅಂದ್ರೆ BA, BSc, BCom, BA ಈ ರೀತಿ ಕೋರ್ಸಸ್ ಗಳಾದ್ರೆ ಇರ್ತವೆ. ಇನ್ನೂ ಸಹ ಒಂದಿಷ್ಟು ಕೋರ್ಸಸ್ ಗಳು ಸ್ಕ್ರೀನ್ ಮೇಲೆ ಹಾಕ್ತೀನಿ, ನೋಡ್ಕೊಳ್ಳಿ. ಅದನ್ನು ಸಹ ಬಿಟ್ರೆ ಇದಕ್ಕೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಆದ್ರೆ ಈಗ ಅಪ್ಲೈ ಮಾಡೋದಕ್ಕೆ ಆಗೋದಿಲ್ಲ. ನಿಮ್ಗೆ ಮುಂದಿನ ದಿನಗಳಲ್ಲಿ ಅವಕಾಶವನ್ನ ಖಂಡಿತವಾಗ್ಲೂ ಮಾಡಿಕೊಡ್ತಾರೆ. ಒಂದು ಲಾಸ್ಟ್ ಡೇಟ್ ಅನ್ನ ಎಕ್ಸ್ಟೆಂಡ್ ಮಾಡೋ ಮೂಲಕ ಆಗಿರ್ಬೋದು ಅಥವಾ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಮಾತ್ರ ಸಪರೇಟ್ ಕೊಡೋದ್ರ ಮೂಲಕ ಆಗಿರ್ಬೋದು. ಬಟ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಇವತ್ತಿನ ಈ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಒಂದಿಷ್ಟು ಐಡಿಯಾ ಬರುತ್ತೆ, ಯಾವ ವೆಬ್ಸೈಟ್ ಅಲ್ಲಿ ಆಗಬೇಕು, ಯಾವ ರೀತಿ ಅಲಾಟ್ಮೆಂಟ್ ಇರುತ್ತೆ, ಅಂಡ್ ಹಾಗೇನು ಯಾವ ಕ್ಯಾಟಗರಿ ಸ್ಟೂಡೆಂಟ್ಸ್ ಎಲ್ಲ BCM ಹಾಸ್ಟೆಲ್ಸ್ ಗೆ ಆಗಬಹುದು, ಇನ್ನೂ ಸಹ ರಿಸರ್ವೇಶನ್ ಎಷ್ಟಿರುತ್ತೆ ಎಲ್ಲದ್ರ ಬಗ್ಗೆ ಮೊದಲಿಗೆ ಮಾತಾಡ್ತಾ ಹೋಗ್ತೀನಿ. ಈಗ ನೆಕ್ಸ್ಟ್ ನಾವು ಜನರಲ್ ಡಿಗ್ರಿ ಕೋರ್ಸಸ್ ಮಾಡುವಂತ ಸ್ಟೂಡೆಂಟ್ಸ್ ಕಡೆಗೆ ಬರೋದಾದ್ರೆ ನೋಡಿ, ಪೋಸ್ಟ್ ಮೆಟ್ರಿಕ್ ಹಾಸ್ಟೆಲ್ಸ್ ಗೆ BCM ಹಾಸ್ಟೆಲ್ಸ್ ಗೆ ಅಪ್ಲೈ ಮಾಡೋದಕ್ಕೆ ಈಗಾಗಲೇ ವೆಬ್ಸೈಟ್ಸ್ ಆದ್ರೆ ಓಪನ್ ಆಗಿದಾವೆ, ಅಪ್ಲಿಕೇಶನ್ಸ್ ಓಪನ್ ಆಗಿದಾವೆ, ನೀವು ಅಪ್ಲೈ ಅನ್ನ ಮಾಡ್ಕೋಬಹುದು. ಯಾವ ಒಂದು ವೆಬ್ಸೈಟ್ ಅಲ್ಲಿ ಅಪ್ಲೈ ಮಾಡಬೇಕು ಏನು ಅನ್ನೋದನ್ನು ಸಹ ಹೇಳ್ತಾ ಹೋಗ್ತೀನಿ. ಈಗ ನೆಕ್ಸ್ಟ್ ನೋಡಿ, ಅದಕ್ಕಿಂತ ಮುಂಚೆ ಎಲಿಜಿಬಿಲಿಟಿಯನ್ನ ಹೇಳ್ತೀನಿ. ವಿದ್ಯಾರ್ಥಿಯ ಪೋಷಕರ ವಾರ್ಷಿಕ ಆದಾಯ ಮಿತಿ ಅಂತ ಇದೆ. ಪ್ರವರ್ಗ 1 SC ಮತ್ತು ST ಕ್ಯಾಟಗರಿ ಸ್ಟೂಡೆಂಟ್ಸ್ ಏನಿರ್ತಾರೆ ಅವರ ಒಂದು ಆನ್ಯುವಲ್ ಇನ್ಕಮ್ ಅಂದ್ರೆ ಅವರ ಒಂದು ಪೇರೆಂಟ್ಸ್ ವಾರ್ಷಿಕ ಆದಾಯ ಅಂತ ಏನಿರುತ್ತೆ ಅದು ಬಂದ್ಬಿಟ್ಟು 2.5 ಲಕ್ಷಕ್ಕಿಂತ ಕಡಿಮೆ ಇರಬೇಕು. ಅಂಡ್ ಹಾಗೇನು ಸಹ ಕ್ಯಾಟಗರಿ 2A ಆಗಲಿ 2B 3A 3B ಎಷ್ಟಿರಬೇಕು ಅಂತ ಅಂದ್ರೆ 1 ಲಕ್ಷಕ್ಕಿಂತ ಕಡಿಮೆ ಇರಬೇಕಾಗುತ್ತೆ ನಿಮ್ಮ ಒಂದು ಆನ್ಯುವಲ್ ಇನ್ಕಮ್. ಜಾಸ್ತಿ ಇತ್ತು ಅಂತಂದ್ರೆ ನಿಮ್ಗೆ ಗವರ್ನಮೆಂಟ್ ಹಾಸ್ಟೆಲ್ಸ್ ಗಳಲ್ಲಿ ಸೀಟ್ ಆದ್ರೆ ಅಲರ್ಟ್ ಆಗೋದಿಲ್ಲ, ನೀವು ಅಪ್ಲೈ ಮಾಡೋದಕ್ಕೆ ಸಹ ಆಗೋದಿಲ್ಲ. ಇಲ್ಲಿ ನೀವು ಕ್ಲಿಯರ್ ಆಗಿ ನೋಡ್ಕೋಬಹುದು. ಫ್ಯಾಮಿಲಿ ಆನ್ಯುವಲ್ ಇನ್ಕಮ್ಸ್ ಬಂದ್ಬಿಟ್ಟು ಕ್ಯಾಟಗರಿ 2A 2B 3A 3B ಗೆ ಬಂದು 1 ಲಕ್ಷಕ್ಕಿಂತ ಕಡಿಮೆ ಇರಬೇಕು. ಅಂಡ್ ಹಾಗೇನು ಸಹ ಕ್ಯಾಟಗರಿ 1 SC ಮತ್ತು ST ಅಂತ ಏನಿರುತ್ತೆ ಇದು ಬಂದ್ಬಿಟ್ಟು 2.5 ಲಕ್ಷಕ್ಕಿಂತ ಕಡಿಮೆ ಇರಬೇಕಾಗುತ್ತೆ. ಓಕೆನಾ. ಇದನ್ನ ನೀವು ಎಲಿಜಿಬಿಲಿಟಿ ಆದ್ರೆ ತಿಳ್ಕೊಂಡ್ರಿ. ಈಗ ನೆಕ್ಸ್ಟ್ ಯಾವ ವೆಬ್ಸೈಟ್ ಅಲ್ಲಿ ಅಪ್ಲೈ ಮಾಡಬೇಕು ಅನ್ನೋದನ್ನ ನಾವು ನೋಡೋಣ. ಓಕೆನಾ. ಇಲ್ಲಿ ಕ್ಲಿಯರ್ ಆಗಿ ಅವರಾದ್ರೆ ಕೊಟ್ಟಿದ್ದಾರೆ shp.karnataka.government.in ಅನ್ನೋ ಒಂದು ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ. ಬಟ್ ನೀವು ನಾರ್ಮಲ್ ಗೂಗಲ್ ಗೆ ಹೋಗ್ಬಿಟ್ಟು ಆ ರೀತಿ ಸರ್ಚ್ ಮಾಡಿದ್ರೆ ಅಂತಂದ್ರೆ ನಿಮಗೆ ತೋರಿಸ್ತಿಲ್ಲ. ನಾನೊಂದು ಲಿಂಕ್ ಅನ್ನ ಕೊಡ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ. ಓಕೆನಾ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಓಕೆನಾ. ಅಲ್ಲಿ ಯಾವ ರೀತಿ ಇರುತ್ತೆ ಏನೋ ಅನ್ನೋದನ್ನ ಹೇಳ್ತೀನಿ. ನೋಡಿ, ನೀವೀಗ ಇದಕ್ಕೆ ಬಂದಿದ್ದೀರಾ ಅಂತ ಅಂದ್ರೆ ಕ್ಲಿಕ್ ಹಿಯರ್ ಟು ಅಪ್ಲೈ ಅಂತ ಒಂದು ಆಪ್ಷನ್ ಆದ್ರೆ ನಿಮಗೆ ಕಾಣ್ತಿರುತ್ತೆ. ಜಸ್ಟ್ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ ಕೂಡಲೇ ಸಹ ಈಗ ನಾನು ನಿಮ್ಗೆ ಇದನ್ನೆಲ್ಲಾನು ಸಹ ಸ್ಕ್ರೀನ್ ಮೇಲೆ ಹಾಕ್ತಿರ್ತೀನಿ. ಈಗ ನನ್ನ ಒಂದು ಮೊಬೈಲ್ ಅಲ್ಲಿ ಏನ್ ಬರ್ತಿದೆ ಅದನ್ನ ಇಲ್ಲಿ ಸ್ಕ್ರೀನ್ ಮೇಲೆ ಹಾಕ್ತಿರ್ತೀನಿ. ಜಸ್ಟ್ ಅದನ್ನ ಫಾಲೋ ಆಗಿ. ಈ ರೀತಿ ಬಂದಿದ ತಕ್ಷಣ ಇಲ್ಲಿ ನೀವು ನೋಡಬಹುದು ಪ್ರೀ ಮ್ಯಾಟ್ರಿಕ್ ಅಪ್ಲೈ ಅಂತ ಇದೆ, ಪೋಸ್ಟ್ ಮ್ಯಾಟ್ರಿಕ್ ಅಪ್ಲೈ ಅಂತ ಇದೆ, ಅಂಡ್ ಹಾಗೇನು ಸಹ SSP ಅಕೌಂಟ್ ಅಂತ ಇದೆ. ಇಲ್ಲಿ ನೀವು ಜಸ್ಟ್ ಪೋಸ್ಟ್ ಮ್ಯಾಟ್ರಿಕ್ ಅಂತ ಇರೋ ಹತ್ರ ನೀವು ಅಪ್ಲೈ ಕೊಟ್ಟಿದ್ದೀರಾ ಅಂತ ಅಂದ್ರೆ ಇಲ್ಲಿ ಫಸ್ಟ್ ಸ್ಟೆಪ್ ಬೈ ಸ್ಟೆಪ್ ನಿಮ್ಗೆ ಡೀಟೇಲ್ಸ್ ಆದ್ರೆ ತಗೊಳುತ್ತಾ. ಮೈನ್ ಇದಕ್ಕೆ ಏನ್ ಬೇಕು ಅಂತಂದ್ರೆ ನೀವು SSP ಸ್ಕಾಲರ್ಶಿಪ್ ಗೆ ಅಪ್ಲೈ ಮಾಡಿರ್ಬೇಕು, ನಿಮ್ದು SSP ಸ್ಟೂಡೆಂಟ್ ID ಆದ್ರೆ ಬೇಕಾಗುತ್ತೆ. ಓಕೆನಾ. ಈ ಒಂದು ವೆಬ್ಸೈಟ್ ಗೆ ಬನ್ನಿ. ಈ ಒಂದು ವೆಬ್ಸೈಟ್ ಗೆ ಬಂದ್ರೆ ನೀವು ಇಲ್ಲಿ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಬಹುದು.
ಪೋಸ್ಟ್ ಮ್ಯಾಟ್ರಿಕ್ದು 4/9/2024 ಓಪನ್ ಇದೆ. ಅಂದ್ರೆ ಮುಂದಿನ ತಿಂಗಳು 4ನೇ ತಾರೀಕುವರೆಗೂ ಓಪನ್ ಇದೆ. ಇಲ್ಲಿ ಜಸ್ಟ್ ಅಪ್ಲೈ ಅಂತ ಇರುತ್ತೆ, ಅದ್ರ ಮೇಲೆ ಅಪ್ಲೈ ಮಾಡಿಬಿಟ್ಟು ಸ್ಟೆಪ್ಸ್ ಅಂತೂ ನಿಮಗೆ ನಿಜವಾಗ್ಲೂ ಸಿಂಪಲ್ ಅಂಡ್ ಸಿಂಪಲ್ ಆಗಿರ್ತವೆ. ಓಕೆನಾ, ಡೀಟೇಲ್ ಡಾಕ್ಯುಮೆಂಟ್ಸ್ ಸಹ ಜಾಸ್ತಿ ಏನ್ ಬೇಕಾಗೋದಿಲ್ಲ. ರಿಕ್ವೈರ್ಡ್ ಇನ್ಫಾರ್ಮೇಶನ್ ಅಂದ್ರೆ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಏನ್ ಬೇಕು ಅಂತ ಹೇಳ್ತೀನಿ ನೋಡಿ. SSB ಸ್ಟೂಡೆಂಟ್ ID ಬೇಕು, ಮೊಬೈಲ್ ನಂಬರ್ ಬೇಕು, ಕ್ಯಾಸ್ಟ್ RD ನಂಬರ್ ಬೇಕು, ಇನ್ಕಮ್ RD ನಂಬರ್ ಬೇಕು, ಯೂನಿವರ್ಸಿಟಿ ರಿಜಿಸ್ಟ್ರೇಷನ್ ನಂಬರ್ ಬೇಕು, ಕಾಲೇಜ್ ಸ್ಟಡಿ ಸರ್ಟಿಫಿಕೇಟ್ ಬೇಕು, ಮಾರ್ಕ್ಸ್ ಕಾರ್ಡ್ ಬೇಕು, ಅಂಡ್ ಹಾಗೇನು ಸಹ ಕಾಂಟ್ಯಾಕ್ಟ್ ಅಡ್ರೆಸ್ ಬೇಕು. ಓಕೆನಾ, ಇಷ್ಟು ಸ್ಟೆಪ್ಸ್ ಅನ್ನ ಎಲ್ಲರೂ ಪ್ರತಿಯೊಬ್ಬರು ಅಪ್ಲೈ ಮಾಡಬಹುದು. ನಿಮ್ಗೆ ಏನಾದ್ರು ಡೆಮೋ ವಿಡಿಯೋ ಬೇಕು ಅಂತ ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಮಾಡಿ, ಖಂಡಿತವಾಗ್ಲೂ ಸಹ ನಾನು ನಿಮ್ಗೆ ಡೆಮೋ ವಿಡಿಯೋ ಮಾಡಿ ಆದ್ರೆ ತೋರಿಸ್ಕೊಡ್ತೀನಿ. ಓಕೆನಾ, ಈ ರೀತಿ ನೀವು ಅಪ್ಲೈ ಮಾಡ್ಕೋಬಹುದು. ಈ ಒಂದು ವೆಬ್ಸೈಟ್ ಗೆ ಬಂದು ವೆಬ್ಸೈಟ್ ಲಿಂಕ್ ಅನ್ನ ನಿಮ್ಗೆ ಹೇಳ್ಕೊಟ್ಟಿರ್ತೀನಿ, ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ಓಕೆನಾ, ಈಗ ನೆಕ್ಸ್ಟ್ ನೀವು ಕೇಳೋದಾದ್ರೆ ಸರ್ ಈ ಒಂದು BCM ಹಾಸ್ಟೆಲ್ಸ್ ಗಳಿಗೆ ಎಲ್ಲರೂ ಅಪ್ಲೈ ಮಾಡಬಹುದಾ ಸರ್? ಕೇವಲ 3A ಕ್ಯಾಟಗರಿ 2A ಕ್ಯಾಟಗರಿ ಅವರು ಅಪ್ಲೈ ಮಾಡಬಹುದಾ? ಇಲ್ಲ ಅಂತಂದ್ರೆ ಎಲ್ಲರೂ ಅಪ್ಲೈ ಮಾಡಬಹುದಾ ಸರ್? ಯಾವ ರೀತಿ ಇರುತ್ತೆ ಏನು ಅಂತ ಅಂದ್ರೆ ಎಲ್ಲಾ ಕ್ಯಾಟಗರಿ ಸ್ಟೂಡೆಂಟ್ಸ್ ಸಹ ಅಪ್ಲೈ ಮಾಡಬಹುದು. ಬಟ್ ಸೀಟ್ ಅಲಾಟ್ಮೆಂಟ್ ಆಗುವಾಗ ರಿಸರ್ವೇಶನ್ ಇರುತ್ತೆ. ಓಕೆನಾ, ಯಾವ ರೀತಿ ರಿಸರ್ವೇಶನ್ ಇರುತ್ತೆ ಅನ್ನೋದನ್ನು ಸಹ ಇಲ್ಲಿ ಸ್ಕ್ರೀನ್ ಮೇಲೆ ಹಾಕ್ತೀನಿ ನೋಡಿ. ಕ್ಯಾಟಗರಿ 1 ಗೆ ಬಂದ್ಬಿಟ್ಟು 10% ರಿಸರ್ವೇಶನ್ ಇರುತ್ತೆ. ಕ್ಯಾಟಗರಿ 2A ಗೆ ಬಂದು 35% ಇರುತ್ತೆ. ಕ್ಯಾಟಗರಿ 2B ಗೆ ಬಂದು 9% ಇರುತ್ತೆ. ಕ್ಯಾಟಗರಿ 3A ಗೆ ಬಂದು 9% ಇರುತ್ತೆ. ಕ್ಯಾಟಗರಿ 3B ಗೆ ಬಂದು 12% ಇರುತ್ತೆ. ಸ್ಕೆಡ್ಯೂಲ್ಡ್ ಕ್ಯಾಸ್ಟ್ ಗೆ 21% ಇರುತ್ತೆ. ಸ್ಕೆಡ್ಯೂಲ್ಡ್ ಟ್ರೈಬ್ ಗೆ 4% ಇರುತ್ತೆ. ಟೋಟಲ್ ಬಂದು 100% ಆದ್ರೆ ಇರುತ್ತೆ. ಓಕೆನಾ, ಈಗ ಸದ್ಯಕ್ಕೆ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ BCM ಹಾಸ್ಟೆಲ್ಸ್ ಆದ್ರೆ ಓಪನ್ ಆಗಿದಾವೆ. ನೀವು BCM ಹಾಸ್ಟೆಲ್ಸ್ ಗೆ ಪ್ರತಿಯೊಂದು ಕ್ಯಾಟಗರಿ ಸ್ಟೂಡೆಂಟ್ಸ್ ಅಪ್ಲೈ ಮಾಡಬಹುದು. ಈಗ ನೆಕ್ಸ್ಟ್ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಬಿಟ್ಟರು ಅಂತ ಅನ್ಕೊಳ್ಳಿ, ಆ ಒಂದು ಇದಕ್ಕೂ ಎಲ್ಲಾ ಕ್ಯಾಟಗರಿ ಸ್ಟೂಡೆಂಟ್ಸ್ ಅಪ್ಲೈ ಮಾಡಬಹುದು ಆಗಿರುತ್ತೆ. ಬಟ್ ನಾನು ಸ್ಟೂಡೆಂಟ್ಸ್ ಅಲ್ಲಿ ಏನ್ ರಿಕ್ವೆಸ್ಟ್ ಮಾಡ್ತೀನಿ ಅಂತಂದ್ರೆ ಆದಷ್ಟು ಸಹ ನಿಮ್ಮ ಒಂದು ಕ್ಯಾಟಗರಿ ಹಾಸ್ಟೆಲ್ಸ್ ಗಳಲ್ಲಿ ಅಪ್ಲೈ ಮಾಡ್ಕೊಳ್ಳಿ, ನಿಮ್ಗೆ ರಿಸರ್ವೇಶನ್ ಆದ್ರೆ ಇರುತ್ತೆ. ಓಕೆನಾ, ಈಗ ಮುಂದಿನ ತಿಂಗಳು 4ನೇ ತಾರೀಕುವರೆಗೂ ಟೈಮ್ ಇದೆ. ಎಲಿಜಿಬಿಲಿಟಿ ಹೇಳಿದೀನಿ, ಡಾಕ್ಯುಮೆಂಟ್ಸ್ ಹೇಳಿದೀನಿ, ಯಾವ ರೀತಿ ಅಪ್ಲೈ ಮಾಡೋದು ಹೇಳಿದೀನಿ, ಯಾವೆಲ್ಲ ಸ್ಟೂಡೆಂಟ್ಸ್ ಅಪ್ಲೈ ಮಾಡಬಹುದು ಅಂತ ಹೇಳಿದೀನಿ. ಇನ್ನೂ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಮಾಡಿ, ಖಂಡಿತವಾಗ್ಲೂ ಸಹ ಕಮೆಂಟ್ ಗೆ ರೆಸ್ಪಾನ್ಸ್ ಅನ್ನ ಮಾಡ್ತೀನಿ. ಅಂಡ್ ಇದೇ ತರದ ಎಲ್ಲ ಹೆಚ್ಚಿನ ಅಪ್ಡೇಟ್ಸ್ ಗೆ ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್ ಗೆ ಈ ಕೂಡಲೇ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ.